ನಮಸ್ಕಾರ, ನಾನು ವಾಲ್ಟರ್ ನಂದಲಿಕೆ. ಇವತ್ತಿನ ವಿಡಿಯೋ ನನ್ನ ಮಟ್ಟಿಗೆ ಸ್ವಲ್ಪ ವಿಶೇಷವಾದದ್ದು ಮತ್ತು ಬಹುಶಃ ಧನ್ಯತಾ ಮನೋಭಾವದಿಂದ ಕೂಡಿದಂಥ ವಿಡಿಯೋ. ಈ ಜಗತ್ತಿನಲ್ಲಿ ನಮಗೆ ಇನ್ನೊಬ್ಬರಿಂದ ಏನು ಸಿಗುತ್ತದೆ, ಏನು ಲಾಭ ಆಗ್ತದೆ ಅಂತ ತುಂಬ ಜನರು ಇರುವಾಗ, ನನ್ನಿಂದ ಇನ್ನೊಬ್ಬರಿಗೆ ಏನು ಮಾಡಬಹುದು ಎಂಬ ಮಾತಿಗೆ ಅನುಗುಣವಾಗಿ ನಡೆಯುವವರು ತುಂಬ ಜನ ಇದ್ದಾರೆ. ಅದರಲ್ಲೂ ಕೆಲವು ವ್ಯಕ್ತಿಗಳು ಇರ್ಬೋದು, ಇಂಡಿವಿಜುವಲ್ ಇರ್ಬೋದು, ಅಥವಾ ಸಂಸ್ಥೆ ಇರ್ಬೋದು, ಅಥವಾ ಬಳಗ ಏನೂ ಇರ್ಬೋದು. ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡುವಂಥ ವಿಷಯ ಇಸ್ರಾಯೇಲ್ ಎಂಬ ದೇಶದಲ್ಲಿ, ಅಂದರೆ ಇಸ್ರಾಯೇಲ್ ದೇಶದ ಬಗ್ಗೆ ಮಾತಾಡುವಾಗ ದಯಮಾಡಿ ಅದಕ್ಕೆ ರಾಜಕೀಯವಾದ ಯಾವುದೇ ಬಣ್ಣವನ್ನು ಅರ್ಥವನ್ನು ಮಾಡಬೇಡಿ. ನಮ್ಮದೇ ತುಳುನಾಡಿನವರು ಅದೆಷ್ಟೋ ಜನರು ಇಸ್ರಾಯೇಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ದೇಶದಲ್ಲಿ ಅವರ ಕುಟುಂಬದವರಿಗೆ ಮತ್ತು ಯಾರಿಗೆಲ್ಲ ಅಗತ್ಯ ಬೀಳ್ತದೋ ಅವರಿಗೆ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ. ಅಂಥವರಲ್ಲಿ ನವಜೀವನ ಎಂಬ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಬಗ್ಗೆ ನಾನು ಎರಡು ಮಾತುಗಳನ್ನು ನಿಮ್ಮ ಮುಂದೆ ಆಡಲೇಬೇಕು ಮತ್ತು ಅದಕ್ಕೂ ಕಾರಣ ಕೂಡ ಇದೆ. ಸುಮಾರು 2017 ಇಸವಿಯಲ್ಲಿ ಆಗಸ್ಟ್ 5 ದಿನಾಂಕ ಸುಮಾರು 23 ಈ ತುಳುನಾಡಿನ ಯುವಕರು ಯುವತಿಯರು ಅಂತ ಹೇಳ್ಬೋದು, ಜಾತಿ ಧರ್ಮ ಮತ ಭೇದವಿಲ್ಲದೆ ಒಟ್ಟಿಗೆ ಬಂದು ನಾವು ನಮ್ಮ ನಾಡಿನಲ್ಲಿ ಇರುವವರಿಗೆ, ವಿಶೇಷವಾಗಿ ಬಡವರಿಗೆ, ಅಗತ್ಯದಲ್ಲಿರುವವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಎನ್ನುವ ಒಂದು ವಿಶೇಷ ಯೋಚನೆಯೊಂದಿಗೆ ನವ ಜೀವನ ಎಂಬ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ. ಇದು ವಾಟ್ಸಾಪ್ ಗ್ರೂಪ್ನಿಂದ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ 6 ಜನ ಅಡ್ಮಿನ್ಸ್ ಇರ್ತಾರೆ ಮತ್ತು ಟೋಟಲ್ 23 ಸದಸ್ಯರಿರ್ತಾರೆ. ಇವರ ಉದ್ದೇಶ ಸ್ವಲ್ಪ ಏನಾದರೂ ತಾವು ದುಡಿದ ಹಣದಿಂದ ಕಲೆಕ್ಟ್ ಮಾಡಿ ನಮ್ಮ ಊರಲ್ಲಿಯೋ ಅಥವಾ ಎಲ್ಲಿಯಾದರೂ ಅಗತ್ಯ ಬಿದ್ದವರಿಗೆ ನೀಡಿ ಅಂತ ಹೇಳ್ತೇವೆ, ಅವರಿಗೆ ಹೆಲ್ಪ್ ಮಾಡುವುದು. ಆದರೆ ಮುಂದಿನ 7-7.5 ವರ್ಷಗಳಲ್ಲಿ ಇದು ಬೆಳೆಯುತ್ತಾ ತುಂಬ ಜನರಿಗೆ ಒಂದು ನವಜೀವನವನ್ನು ನೀಡುವ ಸಂಸ್ಥೆಯಾಗಿದೆ. 2020ರಲ್ಲಿ ಇದರ ಕೆಲವು ಸದಸ್ಯರು ನನಗೆ ಫೋನ್ ಮಾಡಿ, ನಾವು ಹೀಗೆ ಕೆಲಸ ಮಾಡ್ತಾ ಇದ್ದೇವೆ, ನನಗೊಂದು ಸಣ್ಣ ವಿಡಿಯೋ ಮಾಡಿಕೊಡಿ ಅಂತ ಹೇಳಿದರು. ನಾನು ಅವರ ಕೆಲಸವನ್ನು ಮೆಚ್ಚಿ ಆ ದಿವಸ ವಿಡಿಯೋದಲ್ಲಿ ಒಂದು ಸಂದೇಶವನ್ನು ನೀಡಿದ್ದೆ. ಆದರೆ ಇವತ್ತಿಗೆ 2025ಕ್ಕೆ ನನಗೇನೆ ನೋಡಿ ಆಶ್ಚರ್ಯವಾಯಿತು. ಯಾಕಂದರೆ 7.5 ವರ್ಷಗಳ ಅವಧಿಯಲ್ಲಿ ಸುಮಾರು 1,000 ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ 2,70,00,000 ರೂಪಾಯಿಗಳ ಧನ ಸಹಾಯವನ್ನು ಬೇರೆಯವರಿಗೆ ದಾನ ಮಾಡಿದ್ದಾರೆ. ಇದರಲ್ಲಿ ಶಿಕ್ಷಣ ಇರ್ಬೋದು, ಮನೆ ಕಟ್ಟಲಿಕ್ಕೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ಮದುವೆ ಮಾಡಲಿಕ್ಕೆ ಇರ್ಬೋದು, ಯಾರಿಗೆಲ್ಲ ಅಗತ್ಯವಿದೆ ಅಂಥವರಿಗೆ ವೆರಿಫೈ ಮಾಡಿ ಅವರು ಹೆಲ್ಪ್ ಮಾಡಿದ್ದಾರೆ. ಇವರೆಲ್ಲರೂ ಅಲ್ಲಿ ಕೆಲಸ ಮಾಡುವವರು, ಆದರೆ ಅವರ ಚಿಂತನೆ ನೋಡಿ ನನಗೆ ತುಂಬ ಖುಷಿಯಾಯಿತು. ಇತ್ತೀಚೆಗೆ ಅಂದರೆ ಕಳೆದ 2 ವಾರಗಳಲ್ಲಿ ನಾನು ನಡೆದ ಘಟನೆಯನ್ನು ನಿಮ್ಮೊಂದಿಗೆ ನಾನು ವಿವರಿಸ್ತೇನೆ. ದಿನೇಶ್ ಕಕ್ಕಿಂಜೆ, ಉಜಿರೆಯ ಒಬ್ಬ ಹುಡುಗ, ಒಂದು ತುಳು ನಾಟಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದ, ನಟನೆ ಮಾಡ್ತಾಯಿದ್ದ. ರಾತ್ರಿ ಅಂದರೆ 2-2:30 ಗಂಟೆಗೆ ಅರ್ಲಿ ಮಾರ್ನಿಂಗ್ 2 ವೀಲರಲ್ಲಿ ಹೋಗುವಾಗ ಯಾರೋ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗ್ತಾರೆ. ರಸ್ತೆಯಲ್ಲಿ ಎಸೆಯಲ್ಪಟ್ಟು ಸುಮಾರು ಹೊತ್ತು ಅಲ್ಲಿ ಕಷ್ಟಪಟ್ಟ ನಂತರ ಯಾರೋ ಬಂದು ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಪಾಪ ಹುಡುಗ ಏನು ಕೇವಲ ನಾಟಕದಿಂದ ಅಥವಾ ಡ್ರೈವರ್ ಕೆಲಸ ಮಾಡಿ ತನ್ನ ಕುಟುಂಬವನ್ನು ಸಾಗಿಸುವ ಈ ಹುಡುಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಮೇಜರ್ ಸರ್ಜರಿ ಆಗ್ತದೆ ಕೈಗೆ ಮತ್ತು ಕಾಲಿಗೆ. ಸುಮಾರು 2 ಲಕ್ಷ ರೂಪಾಯಿ ಅವರಿಗೆ ಖರ್ಚಾಗ್ತದೆ. ಅಂಥ ಸಂದರ್ಭದಲ್ಲಿ ನನ್ನ ಮೂಲಕ ನಾನು ಈ ಸಂಸ್ಥೆಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಇಸ್ರಾಯೇಲಲ್ಲಿರುವ ನವಜೀವನ ಸಂಸ್ಥೆಗೆ. ಅವರ ಆ ಪರಿಸ್ಥಿತಿ ನೋಡಿ ಇಮ್ಮಿಡಿಯೇಟಾಗಿ ಅವರು 1 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಏನೂ ಕೇಳದೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದೇ ನಂತರ ಒಂದು 2 ದಿವಸದ ನಂತರ ನಮ್ಮ ಮಂಗಳೂರಿನವರೇ ಆದ ಮೊಹಮ್ಮದ್ ಎನ್ನುವರಿಗೆ ಮೇಜರ್ ಸ್ಟ್ರೋಕ್ನಿಂದ ಅವರು ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿ ಮೇಜರ್ ಸರ್ಜರಿ ಆಗಿತ್ತು. ಸುಮಾರು 15 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ನಾನು ಅವರ ಹತ್ರ ಕೇಳಿದಾಗ 1 ಲಕ್ಷ ರೂಪಾಯಿ ಅವರು ಸಹಾಯಧನವನ್ನು ನೀಡಿದರು. ಮತ್ತು ಇನ್ನೊಂದು ಕೂಳೂರಲ್ಲಿ ರಾಯ್ಸ್ ಫೆರಾವೋ ಎನ್ನುವರೊಂದು ಕುಟುಂಬ, ಬಹಳ ಬಡ ಕುಟುಂಬ, ಮನೆ ಕಟ್ಟಲಿಕ್ಕೆ ಶುರು ಮಾಡುವಾಗ ಅವರ ಹತ್ರ ಹಣ ಇರಲಿಲ್ಲ, ಅವರಿಗೆ 1 ಲಕ್ಷ ರೂಪಾಯಿ ಕೊಟ್ಟರು. ಇದೆಲ್ಲ ನೋಡುವಾಗ ಜಾತಿ ಮತ ಧರ್ಮ ಎಲ್ಲ ವರ್ಗದವರಿಗೆ, ಎಲ್ಲ ಸಮುದಾಯದವರಿಗೆ ಈ ಸಂಸ್ಥೆ
ಒಂದು ಹೆಲ್ಪ್ ಮಾಡಲಿಕ್ಕೆ ಹೊರಟಿದೆ ಅಥವಾ ಹೆಲ್ಪ್ ಮಾಡ್ತಾ ಇದೆ. ಈವರೆಗೆ 2.7 ಕೋಟಿ 2,70,00,000 ರೂಪಾಯಿಗಳನ್ನು ಸಂಗ್ರಹಿಸಿ ತಮ್ಮ ಕೈಯಿಂದಲೇ ಹಾಕಿ ಅಥವಾ ಬೇರೆ ಬೇರೆ ಮೂಲಗಳಿಂದ ಒಟ್ಟು ಮಾಡಿ ಇವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ದೊಡ್ಡ ಸೆಲ್ಯೂಟು. ನಮ್ಮಿಂದ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಮತ್ತೆ ಕೂಡ ಒಂದು 3-4 ಫ್ಯಾಮಿಲಿಗೆ 25,000 ಲೆಕ್ಕದಲ್ಲಿ 1 ಲಕ್ಷವನ್ನು ಅಂದರೆ ಟೋಟಲ್ 4 ಲಕ್ಷ ರೂಪಾಯಿಗಳನ್ನು ಕಳೆದ 2 ವಾರಗಳಲ್ಲಿ ಅವರು ಬಡವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹಾಗಂತ ಎಲ್ರಿಗೂ ಅವರು ಕೊಡ್ತಾರೆ, ಎಲ್ರಿಗೂ ಕೊಡಬೇಕು ಹಾಗಂತ ಹೇಳ್ತಾ ಇಲ್ಲ. ಅವರು ಈ ಮಾಡಿದ ಕೆಲಸಕ್ಕೆ ಒಂದು ಧನ್ಯತಾಪೂರ್ವಕವಾಗಿ ಒಂದು ಧನ್ಯತೆಯನ್ನು ಅವರಿಗೆ ಸೂಚಿಸಲಿಕ್ಕೆ ನಾನು ಈ ವಿಡಿಯೋದ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾರೆಲ್ಲ ಅಲ್ಲಿ ಕೆಲಸಪಟ್ಟು ಕಷ್ಟಪಟ್ಟು ನೀವು ಬಹಳಷ್ಟು ತ್ಯಾಗ ಮಾಡಿ ಆ ದೇಶದಲ್ಲಿ ಒಂದು ಕಾಲದಲ್ಲಿ ಅಲ್ಲಿ ಯುದ್ಧವಿದ್ದರೂ ಭಯವಿದ್ದರೂ ತಮ್ಮ ಜೀವದ ಹಂಗು ತೊರೆದು ನೀವು ಕೆಲಸ ಮಾಡಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೀರಿ. ಯಾವಾಗಲೂ ಯಾರು ಕೂಡ ಇನ್ನೊಬ್ಬರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾನೆ, ಇನ್ನೊಬ್ಬರ ಒಳಿತಿನ ಬಗ್ಗೆ ಯೋಚನೆ ಮಾಡ್ತಾನೆ, ಖಂಡಿತವಾಗಿ ಅವರಿಗೆ ಎಲ್ಲರ ಆಶೀರ್ವಾದವಿದೆ, ಎಲ್ಲರ ಪ್ರಾರ್ಥನೆ ಇದೆ. ನಾವು ಬಹಳಷ್ಟು ಸಲ ನಮ್ಮ ಮನಸ್ಸಿನಲ್ಲಿ ಒಂದು ಚಿಂತನೆ ಬರ್ತದೆ, ನಾವು ಚಾರಿಟಿ ಮಾಡಬೇಕು ಅಥವಾ ದಾನ ಧರ್ಮ ಮಾಡಬೇಕು, ಅದಕ್ಕಾಗಿ ನಮ್ಮ ಕೈಯಲ್ಲಿ ಹಣವೇ ಇರಬೇಕು, ನಮ್ಮ ಕೈಯಲ್ಲಿ ಹಣ ಇದ್ದರೆ ಮಾತ್ರ ನಾವು ದಾನ ಧರ್ಮ ಮಾಡಬಹುದು ಎಂದು ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದರೆ ಇದು ನಿಜವಲ್ಲ. ನಮಗೆ ದಾನ ಧರ್ಮ ಮಾಡಲಿಕ್ಕೆ ಹಣವೇ ಬೇಕಂತ ಇಲ್ಲ. ಚಾರಿಟಿ ಅಂದರೆ ಏನು? ಚಾರಿಟಿ ಎಂಬ ಶಬ್ದದಲ್ಲಿ ಟಿ ಇದೆ, 3 ಟೀಯ ಅರ್ಥ ಇದೆ ಇದರಲ್ಲಿ. ಏನು? ಫಸ್ಟ್ ಟಿ ಟೈಮ್. ನಮ್ಮಲ್ಲಿ ಅಮೂಲ್ಯವಾದ ಸಮಯವನ್ನು ಇನ್ನೊಬ್ಬರಿಗೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು, ಇನ್ನೊಬ್ಬರಿಗೆ ಅಗತ್ಯವಿದ್ದಾಗ ಹೇಗೆ ನಮ್ಮ ಸಮಯದ ಮೂಲಕ ಅವರಿಗೆ ನಾವು ಚಾರಿಟಿ ಮಾಡ್ಬೋದು, ಆ ಟಿ ಇದೆ. ಸೆಕೆಂಡ್ ಟಿ ಅದು ಟ್ಯಾಲೆಂಟ್ ಅಂದರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ಕೂಡ ಒಂದು ಟ್ಯಾಲೆಂಟ್. ಅದು ಎಲ್ರಿಗೂ ಇರುವುದಿಲ್ಲ. ಅದೆಷ್ಟೋ ಜನರು ಹಣವನ್ನು ಕೂಡಿಟ್ಟು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ಮತ್ತೆ ಕೊನೆಗೆ ಈ ಲೋಕದಿಂದ ಹೋಗುವಾಗ ಅವರಾಗಿ ಕೊಂಡೋಗುವುದಿಲ್ಲ ಮತ್ತು ಯಾರ್ಯಾರಿಗೆ ಬಿಟ್ಟು ಹೋಗ್ತಾರೆ. ಆದರೆ ಈ ಟ್ಯಾಲೆಂಟ್ನ ಮುಖಾಂತರ, ಪ್ರತಿಭೆಗಳ ಮುಖಾಂತರ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡ್ಬೋದು. ಆದರೆ ಒಳ್ಳೆಯ ಮನಸ್ಸು ನಮಗೆ ಇರಬೇಕು. ಮೂರನೇದಾಗಿ ಟಿ ಅಂದರೆ ಟ್ರೆಜರ್ ಅಂದರೆ ನಮ್ಮಲ್ಲಿರುವ ಏನು ಆಸ್ತಿ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಬ್ಯಾಂಕ್ ಇರ್ಬೋದು, ಇದರ ಮೂಲಕ ನಾವು ಸ್ವಯಂ ಪ್ರೇರಿತವಾಗಿ ಇತರರಿಗೆ ಹೆಲ್ಪ್ ಮಾಡ್ಬೋದು, ಚಾರಿಟಿ ಮಾಡ್ಬೋದು. ತುಂಬ ಜನರು ಮಾಡ್ತಾರೆ. ಈ 3 ಟಿ ಇದ್ದವರು ಖಂಡಿತವಾಗಿ ಇನ್ನೊಬ್ಬರ ಹೆಲ್ಪಿಗೆ ಬರಬಹುದು. ಇವತ್ತು ನವಜೀವನ ಸಂಸ್ಥೆ ಏನಿದೆ, ಅವರು ಈ 23 ಸದಸ್ಯರಿಂದ 200 ಸದಸ್ಯತ್ವಕ್ಕೆ ಹೋಗಿದ್ದಾರೆ. ಈ 200 ಜನರು ಕೂಡಿ ಆವಾಗವಾಗ ಮೀಟ್ ಮಾಡ್ತಾರೆ ಮತ್ತು ಯಾರಿಗೆ ಹೆಲ್ಪ್ ಬೇಕು ಅವರಿಗೆ ಹೆಲ್ಪ್ ಮಾಡುವ ಪ್ರಯತ್ನ ಮಾಡ್ತಾರೆ. ಈ 7.5 ವರ್ಷಗಳಲ್ಲಿ 1,000 ಪ್ರಾಜೆಕ್ಟ್ ಅಂದರೆ ಒಂದು ಪ್ರಾಜೆಕ್ಟಿಗೆ ಅವರು ಸರಾಸರಿ 30,000 ತನಕ ಅವರು ಕೊಡ್ತಾರೆ. ಹಾಗಂತ ನಾವು ಎಲ್ಲರೂ ಹೋಗಿ ಅವರ ಹತ್ರ ನೀವು ನಮಗೆ ಹೆಲ್ಪ್ ಮಾಡಿ, ನಮಗೆ ಹೀಗಾಗಿದೆ ಹಾಗಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಸಂಸ್ಥೆಗಳಿವೆ, ಬೇರೆ ಬೇರೆ ಪರ್ಸನಾಲಿಟೀಸ್ ಇದ್ದಾರೆ, ಬೇರೆ ಬೇರೆ ಜನರಿದ್ದಾರೆ, ಬೇರೆ ಬೇರೆ ಕೆಲಸಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಆದರೆ ಇವತ್ತು ಈ ವಿಡಿಯೋದ ಮುಖಾಂತರ ನಮ್ಮ ಎಲ್ಲ ತುಳುನಾಡಿನ ಈ ಜನತೆ ಯಾರಿಗೆಲ್ಲ ಅವರಿಂದ ಹೆಲ್ಪ್ ಆಗಿದೆ, ಅವರ ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಅವರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ಬಹಳ ನನಗೆ ಖುಷಿ ತರುವಂಥ ಒಂದು ಮಾತು ನೆನಪಿಗೆ ಬರ್ತದೆ. ಒಂದು ಕ್ಷಣ ಜೀವನದ ಒಂದು ದಿನವನ್ನು ಬದಲಾಯಿಸಬಲ್ಲದು, ಒಂದು ದಿನ ಒಂದು ಜೀವನವನ್ನು ಬದಲಾಯಿಸಬಲ್ಲದು, ಒಂದು ಜೀವನ ಇಡೀ ಪ್ರಪಂಚವನ್ನು ಬದಲಾಯಿಸಬಲ್ಲದು. ಇವತ್ತು ನವಜೀವನ ಎಂಬ ಸಂಸ್ಥೆ ಅದೆಷ್ಟೋ ಕುಟುಂಬಗಳಿಗೆ ಹೊಸ ಜೀವನ ನೀಡಿದೆ. ಅವರ ಮೇಲೆ ದೇವರ ಆಶೀರ್ವಾದವಿರಲಿ, ನಮ್ಮ ಪ್ರಾರ್ಥನೆ ಇದೆ. ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಇನ್ನಷ್ಟು ಜನರಿಗೆ ನೀವು ಹೆಲ್ಪ್ ಮಾಡುವಂತೆ ಆಗಬೇಕು. ಯಾರ ಕೂಡ ಇಲ್ಲಿ ಹೆಸರು ತೆಗೀತಾ ಇಲ್ಲ, ಯಾಕಂದರೆ ಅದು ಒಬ್ಬ ಇಂಡಿವಿಜುವಲ್ನ ಕೆಲಸ ಅಲ್ಲ, ಅದು ಟೀಮ್ ಎಫರ್ಟ್ಸ್ ಅಂತ ಅವರೇ ಹೇಳಿದರು. ನಾನೇ ಸ್ವಯಂ ಪ್ರೇರಿತವಾಗಿ ಅವರ ಈ ಕೆಲಸವನ್ನು ಮೆಚ್ಚಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮ್ಮಿಂದ ನಾನು ಏನು ಬಯಸುವುದಿಲ್ಲ. ಒಂದು ವೇಳೆ ಈ ನವಜೀವನ ಸಂಸ್ಥೆಯವರು ಮಾಡಿದ ಕೆಲಸ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಇಲ್ಲದಿದ್ದರೆ ಅವರ ಈ ಸ್ಟೋರಿಯನ್ನು ಶೇರ್ ಮಾಡಿ, ಇಲ್ಲದಿದ್ದರೆ ಅಟ್ಲೀಸ್ಟ್ ಅವರಿಗೆ ಒಂದು ಕಮೆಂಟ್ ಹಾಕಿ ಅಭಿನಂದನೆಯನ್ನು ಸಲ್ಲಿಸೋಣ. ಆಲ್ ದ ಬೆಸ್ಟ್. ನವಜೀವನ ಇಸ್ರಾಯೇಲ್.